ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರ್ಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಹಿಂದೂಗಳ ಹೃದಯ ಸಾಮ್ರಾಜ್ಯದಲ್ಲಿ ನೆಲೆಸಿರುವ ದೇವರೇ ಶ್ರೀರಾಮಚಂದ್ರ, ಮರ್ಯಾದ ಪುರುಷೋತ್ತಮ, ದಶರಥ ನಂದನ ಶ್ರೀರಾಮ ಹುಟ್ಟಿದ ದಿನವನ್ನೇ ನಾವು ಶ್ರೀರಾಮನವಮಿ ಹಬ್ಬ ಎಂದು ಆಚರಿಸುತ್ತೇವೆ. ರಾಮನವಮಿ ಸಕಲ ಹಿಂದೂ ಧರ್ಮ ಸಂಜಾತರಿಗೂ ಭಾರತದಲ್ಲಿ ಒಂದು ಜನಪ್ರಿಯ ಧಾರ್ಮಿಕ ಹಬ್ಬವಾಗಿದೆ. ದಶಾವತಾರಗಳಲ್ಲಿ ಶ್ರೀರಾಮನದು 7ನೇ ಅವತಾರ. ಶ್ರೀರಾಮಚಂದ್ರ ಅವತಾರವೆತ್ತಿ ಬಂದಿದ್ದು ಚೈತ್ರ ಮಾಸದ ನವಮಿ ಎಂದು. ಶ್ರೀರಾಮಚಂದ್ರನ ಬದುಕಿನ ಆದರ್ಶಗಳು ಸರ್ವಕಾಲಕ್ಕೂ ಶ್ರೇಷ್ಠವಾದವುಗಳು. ಭಗವಾನ್ ರಾಮನು ಆದರ್ಶ ಮಾನವ ಹಾಗೂ ಸತ್ಯ, ಸದಾಚಾರ ಮತ್ತು ಸದ್ಗುಣಗಳ ಸಂಕೇತ. ತನ್ನ ಗುಣಗಳಿಂದಲೇ ದೈವತ್ವಕ್ಕೇರಿದ ಶ್ರೀ ರಘುಕುಲ ತಿಲಕನನ್ನು ಸ್ಮರಿಸುವ ದಿನವೇ ಶ್ರೀರಾಮನವಮಿ. ಹಿಂದೂ ಧರ್ಮದಲ್ಲಿ ಶ್ರೀರಾಮನವಮಿ ಎಂದರೆ ಸಂಭ್ರಮದ ಹಬ್ಬ. ಚೈತ್ರ ಮಾಸದ 9ನೇ ದಿನ, ಅಂದರೆ ವರ್ಷದ ಮೊದಲ ತಿಂಗಳಿನಲ್ಲಿ ಬರುವ ಹಬ್ಬ ಶ್ರೀರಾಮನವಮಿ. ಮಹಾವಿಷ್ಣುವಿನ 7ನೇ ಅವತಾರವಾದ ಶ್ರೀರಾಮನು ಜನಿಸಿದ ನವಮಿಯಂದು ಶ್ರೀರಾಮನವಮಿ ಹಬ್ಬವನ್ನು ನಾವು ಸಂಭ್ರಮದಿಂದ ಆಚರಿಸುತ್ತೇವೆ. ಈ ದಿನ ಪುಷ್ಯ ನಕ್ಷತ್ರದಲ್ಲಿ ಮಧ್ಯಾಹ್ನದ ವೇಳೆಯಲ್ಲಿ ಕರ್ಕಾಟಕ ಲಗ್ನದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನು ಜನಿಸಿದನು ಎಂದು ಪುರಾಣಗಳಲ್ಲಿ ಕಥೆ ಇದೆ. ಪುರಾಣಗಳ ಪ್ರಕಾರ ಅಯೋಧ್ಯೆಯ ರಾಜನಾದ ದಶರಥನಿಗೆ ಕೌಸಲ್ಯ, ಕೈಕೇಯಿ ಹಾಗೂ ಸುಮಿತ್ರೆ ಎನ್ನುವ 3 ಜನ ಪತ್ನಿಯರಿದ್ದರು. ಆದರೆ ಯಾರಿಗೂ ಪುತ್ರ ಸಂತಾನವಾಗಿರಲಿಲ್ಲ. ಅನಂತರ ದಶರಥನು ಋಷಿ ಮುನಿಗಳ ಸಲಹೆಯಂತೆ ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡಿಸಿದನು. ಈ ಯಜ್ಞದಿಂದ ಸಂತುಷ್ಟನಾದ ಪ್ರಜಾಪತಿಯು ದಶರಥನಿಗೆ ದಿವ್ಯ ಪಾಯಸವನ್ನ ನೀಡುತ್ತಾನೆ. ಆ ದಿವ್ಯ ಪಾಯಸವನ್ನ ದಶರಥನು ತನ್ನ 3 ಪತ್ನಿಯರಿಗೂ ಹಂಚುತ್ತಾನೆ. ಇದರಂತೆ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಂದು ಮಧ್ಯಾಹ್ನ ಪುನರ್ವಸು ನಕ್ಷತ್ರದಲ್ಲಿ ಕೌಸಲ್ಯಗೆ ರಾಮನು, ಪುಷ್ಯ ನಕ್ಷತ್ರ ದಶಮಿಯಂದು ಸೂರ್ಯೋದಯಕ್ಕೆ ಮುನ್ನ ಕೈಕೇಯಿಗೆ ಭರತನು, ಅದೇ ದಿನ ಆಶ್ಲೇಷ ನಕ್ಷತ್ರದಲ್ಲಿ ಮಧ್ಯಾಹ್ನ ಲಕ್ಷ್ಮಣ ಶತ್ರುಘ್ನರು ಜನಿಸುತ್ತಾರೆ. ಹೀಗೆ ರಾಮನು ಜನಿಸಿದ ನವಮಿಯಂದು ಶ್ರೀರಾಮನವಮಿಯನ್ನಾಗಿ ಆಚರಿಸುತ್ತಾರೆ. ಶ್ರೀರಾಮನು ಜನಿಸಿದ್ದು ತ್ರೇತಾಯುಗದಲ್ಲಿ. ಈ ದಿನ ಶ್ರೀರಾಮನನ್ನ ಪೂಜಿಸಿದರೆ ಕೆಟ್ಟ ಶಕ್ತಿಗಳು ನಿವಾರಣೆಯಾಗಿ ಭೂಮಿಯ ಮೇಲೆ ದೈವಿಕ ಶಕ್ತಿಯು ನೆಲೆಸುತ್ತದೆ ಎನ್ನುವ ನಂಬಿಕೆ ಇದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೇವತೆಗಳು ಹಾಗೂ ದೇವರುಗಳು ಅವತಾರ ತಾಳಿದ ದಿನದಂದು ಭೂಮಿಯ ಮೇಲೆ ಅವರ ದೈವೀ ತತ್ವಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯನಿರತವಾಗಿರುತ್ತದೆ. ಶ್ರೀರಾಮನವಮಿಯಂದು ಶ್ರೀರಾಮ ತತ್ವವು ಎಂದಿಗಿಂತಲೂ 1000 ಪಟ್ಟು ಹೆಚ್ಚು ಭೂಮಿಯಲ್ಲಿ ಕಾರ್ಯನಿರತವಾಗಿರುತ್ತದೆ. ಹೀಗಾಗಿ ಈ ದಿನ ರಾಮನಾಮ ಜಪ, ಶ್ರೀರಾಮನ ಉಪಾಸನೆಗಳನ್ನು ಮಾಡುವುದರಿಂದ ಸಾಕಷ್ಟು ಪ್ರಯೋಜನವನ್ನು ಪಡೆಯಬಹುದು ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ರಾಮನವಮಿಯಂದು ರಾಮ ಸೀತೆಯರ ವಿವಾಹವಾದ ದಿನವಾಗಿಯೂ ಆಚರಿಸುತ್ತಾರೆ. ಭೂಲೋಕದಲ್ಲಿ ಧರ್ಮದ ಮೇಲೆ ಅಧರ್ಮದ ಆಳ್ವಿಕೆ ಪ್ರಬಲವಾದಾಗಲೆಲ್ಲ ಅದನ್ನು ಬೇರು ಸಮೇತ ಕಿತ್ತು ಧರ್ಮವನ್ನ ಸ್ಥಾಪಿಸಿ ತನ್ನ ಭಕ್ತರ ರಕ್ಷಣೆಗೈಯುತ್ತೇನೆಂದು ಶ್ರೀ ವಿಷ್ಣು ಅಭಯವನ್ನಿತ್ತು ಪ್ರತಿ ಯುಗದಲ್ಲಿಯೂ ಅವತರಿಸಿದ್ದಾನೆ. ಅಂತೆಯೇ ತ್ರೇತಾಯುಗದಲ್ಲಿ ರಾಮನ ಅವತಾರವನ್ನು ತಾಳಿ ರಾವಣನ ಸಂಹಾರವನ್ನ ಮಾಡಿ ಧರ್ಮ ಸಂಸ್ಥಾಪನೆಯನ್ನು ಮಾಡಿದ. ಕೇವಲ ರಾವಣನಲ್ಲದೆ ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿ ಭೂಭರದ ಭಾರವನ್ನ ಹರಣ ಮಾಡಿದ. ರಾಮನ ಜೀವನವೇ ಸಂದೇಶ. ರಾಮನ ಬಾಲ್ಯದ ಅಸಮಾನ ಬಿಲ್ಲಾಳುತನವು ವಿಶ್ವಾಮಿತ್ರ ಮಹರ್ಷಿಗಳನ್ನ ಆಕರ್ಷಿಸಿತು. ಘೋರ ರಕ್ಕಸರ ವಧೆ ಆತನ ಶಸ್ತ್ರ ಪಾಂಡಿತ್ಯದ ದಿವ್ಯ ಪ್ರಭೆಯನ್ನು ಸಾರಿತು. ಸೀತಾ ಕಲ್ಯಾಣ ಮಂಟಪದಲ್ಲಿ ಹರಧನಸ್ಸನ್ನು ಮುರಿದು ಅದ್ವಿತೀಯ ನೆನೆಸಿದನು ಶ್ರೀರಾಮ. ಚಿಕ್ಕಮ್ಮ ಕೈಕೇಯಿಗೆ ತಂದೆ ನೀಡಿದ ಭಾಷೆಯನ್ನು ನೆರವೇರಿಸಲು ತಾನು ನಗುನಗುತ್ತಲೇ ವನಕ್ಕೆ ಹೊರಟು ನಿಂತು ಸತ್ಯನಿಷ್ಠೆಯನ್ನ ಮೆರೆದ. ಭರತನ
ಆಗಮನ ಕಾಲದಲ್ಲಿ ಸಂದೇಹವನ್ನ ತಾಳಿ ಗರ್ಜಿಸಿದ ತಮ್ಮ ಲಕ್ಷ್ಮಣನನ್ನು ಸಂತೈಸಿ ಆತನ ಕಟ ಉಗ್ರತೆಯನ್ನ ತಣಿಸಿ ಭರವಸೆಯನ್ನು ನೀಡಿ ಆತನ ವಿವೇಕದ ಉದಯಕ್ಕೆ ಕಾರಣವಾಗುತ್ತಾನೆ. ಭರತನೆಡೆಗೆ ವಾತ್ಸಲ್ಯದ ಧಾರೆಯನ್ನು ಎರೆಯುತ್ತಾನೆ. ಸೀತೆಯೊಡನೆ ವನವಾಸದ ಸಮಯದಲ್ಲಿ ಕಳೆದ ಆನಂದಮಯ ಕಾಲ ಹಾಗೂ ಸೀತಾ ಅಪಹರಣವಾದಾಗ ವಿರಹ ವೇದನೆಯಿಂದ ಪರಿತಪಿಸಿದ ಅವಧಿ ಶ್ರೀರಾಮನ ನಿಷ್ಕಳಂಕ ಪತ್ನಿ ಪ್ರೇಮದ ಅರಿವನ್ನ ಮಾಡಿಕೊಡುತ್ತದೆ. ರಾಮ ಸೀತೆಯರ ಒಲವು ಅನೇಕ ಶೃಂಗಾರ ಕಾವ್ಯಗಳಿಗೆ ಸ್ಫೂರ್ತಿಯಾಗಿದೆ. ಲಕ್ಷ್ಮಣ, ಭರತ, ಸುಗ್ರೀವ, ಹನುಮಂತ, ವಿಭೀಷಣರನ್ನ ಕುರಿತು ತೋರುವ ಶ್ರೀರಾಮನ ವಾತ್ಸಲ್ಯಪೂರ್ಣ ವರ್ತನೆ ಮಾನವನಿಗೆ ಆದರ್ಶಪ್ರಾಯವಾಗಿದೆ. ಸೀತಾ ಅನ್ವೇಷಣೆಗೆ ಸಹಕರಿಸಿದ ಅವರೆಡೆಗೆ ತೋರಿದ ಕೃತಜ್ಞತಾ ಭಾವನೆ ಕೂಡ ಅತ್ಯುನ್ನತವಾದದ್ದು. ಶ್ರೀರಾಮನ ರಾಜನೀತಿ ರಾಜಧರ್ಮಕ್ಕೆ ಅನುಗುಣವಾದ ಸಂಧಿ ಕಾರ್ಯಕ್ಕೆ ರಾವಣನ ಮಿತ್ರನಾದ ವಾಲಿಯ ಪುತ್ರ ಅಂಗದನನ್ನೇ ರಾವಣನ ಆಸ್ಥಾನಕ್ಕೆ ಕಳುಹಿಸಲು ಆರಿಸಿದ್ದು ಇವೆಲ್ಲವೂ ಅವನ ರಾಜನೀತಿಯ ನೈಪುಣ್ಯತೆಗೆ ಸಾಕ್ಷಿಯಾಗಿದೆ. ಯೋಧ ಧರ್ಮಕ್ಕೆ ಅನುಗುಣವಾಗಿ ವಿರಹವನ್ನು ನೋಯಿಸೆನು ಎಂದು ನುಡಿದು ರಾವಣನನ್ನು ಮರಳಿಸಿದ್ದರಲ್ಲಿಯೂ ರಾಮನ ರಾಜನೈತಿಕ ಪ್ರಜ್ಞೆ ಎದು ಕಾಣುತ್ತದೆ. ಶ್ರೀರಾಮನವಮಿಯ ಆಧ್ಯಾತ್ಮಿಕ ಮಹತ್ವ. ರಾಮ ಎನ್ನುವ 2 ಅಕ್ಷರದಲ್ಲಿ ಮಹತ್ವಪೂರ್ಣವಾದ ಅರ್ಥವಿದೆ. ರಾ ಎಂದರೆ ಬೆಳಕು, ಮಾ ಎಂದರೆ ಒಳಗೆ ಎಂದರೆ ನಮ್ಮೊಳಗಿರುವ ದೈವಿಕ ಬೆಳಕೇ ಶ್ರೀರಾಮ. ದಶರಥ. ಶ್ರೀರಾಮನ ತಂದೆ ದಶರಥ. ದಶ ಎಂದರೆ 10. 10 ರಥಗಳು ಎಂದರೆ 5 ಕಾರ್ಯ ಇಂದ್ರಿಯಗಳು. ಇದನ್ನು ಕರ್ಮೇಂದ್ರಿಯಗಳು ಎಂದು ಕರೆಯುತ್ತಾರೆ. ಇದರಲ್ಲಿ ಮಾತನಾಡುವ ಸಾಮರ್ಥ್ಯ, ಕೈಗಳು, ಕಾಲುಗಳು, ಚಲಿಸುವ ಭಾಗಗಳು ಹಾಗೂ ಜನನಾಂಗಗಳು ಸೇರಿವೆ. ಉಳಿದವು 5 ಜ್ಞಾನೇಂದ್ರಿಯಗಳು. ಇದರಲ್ಲಿ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಸ್ಪರ್ಶ ಪ್ರಜ್ಞೆ ಸೇರಿದೆ. ಕೌಸಲ್ಯ. ಕೌಸಲ್ಯ ಶ್ರೀರಾಮನ ತಾಯಿ. ಕೌಸಲ್ಯ ಹೆಸರಿನ ಅರ್ಥ ಕೌಶಲ್ಯ. ಒಬ್ಬ ನುರಿತ ರಥಿಕನು 10 ರಥಗಳನ್ನು ಸವಾರಿ ಮಾಡುತ್ತಾನೆ. ಇಂತಹ ಶಕ್ತಿಯು ರಾಮನಲ್ಲಿದೆ. ಅಯೋಧ್ಯೆ ಶ್ರೀರಾಮನು ಜನಿಸಿದ ಸ್ಥಳ. ಯೋಧ್ಯ ಎಂದರೆ ಯುದ್ಧ. ಆ ಎಂದರೆ ಯುದ್ಧದ ಋಣಾತ್ಮಕ ಪೂರ್ವ ಪ್ರತ್ಯಯ, ಅಂದರೆ ಯುದ್ಧವಿಲ್ಲದ ಸಮೃದ್ಧಿ ಹಾಗೂ ನ್ಯಾಯಯುತವಾಗಿರುವ ಸ್ಥಳವನ್ನ ಅಯೋಧ್ಯೆ ಎಂದು ಕರೆಯುತ್ತಾರೆ. ಇಂತಹ ತಂದೆ ತಾಯಿಗಳ ಮಗನಾಗಿ ಜನಿಸಿದ ಶ್ರೀರಾಮನು ರಾಮರಾಜ್ಯವನ್ನು ಸ್ಥಾಪಿಸಿದನು. ರಾಮನು ನಮ್ಮ ಆತ್ಮವಾದರೆ ಸೀತೆಯೇ ನಮ್ಮ ಮನಸ್ಸು. ಹನುಮಂತ ನಮ್ಮ ಜೀವಶಕ್ತಿ ಅಥವಾ ಪ್ರಾಣಶಕ್ತಿಯಾದರೆ ರಾವಣ ನಮ್ಮಲ್ಲಿರುವ ಅಹಂ. ಅಹಂ ಮನಸ್ಸನ್ನು ಆವರಿಸಿಕೊಂಡಾಗ ನಮ್ಮ ಆತ್ಮವು ಪ್ರಕ್ಷುಬ್ಧವಾಗುತ್ತದೆ. ಮನಸ್ಸು ಮತ್ತು ಆತ್ಮವನ್ನು ಸಮನ್ವಯಗೊಳಿಸಲು ಧ್ಯಾನವನ್ನು ಮಾಡಿ ಉಸಿರಾಟದ ಮೂಲಕ ನಮ್ಮ ಮನಸ್ಸು ಮತ್ತು ಆತ್ಮವನ್ನು ನಿಯಂತ್ರಿಸಬಹುದು. ರಾಮ ಮತ್ತು ಸೀತೆ ಒಂದಾದರೆ ನಮ್ಮ ಅಹಂ ನಾಶವಾಗುತ್ತದೆ ಎನ್ನುವುದೇ ಅರ್ಥ. ನಮ್ಮ ದೇಶದ ಅತ್ಯಂತ ಪ್ರಾಚೀನ ಮತ್ತು ಪವಿತ್ರವಾದ ಮಹತ್ ಗ್ರಂಥಗಳೆಂದರೆ ರಾಮಾಯಣ ಮತ್ತು ಮಹಾಭಾರತ. ಈ 2 ಗ್ರಂಥಗಳಲ್ಲಿ ಬರುವ ಪ್ರತಿಯೊಂದು ಪಾತ್ರಗಳು ಮತ್ತು ಘಟನೆಗಳು ಒಂದೊಂದು ಆದರ್ಶಗಳನ್ನು ಬೋಧಿಸುತ್ತದೆ. ರಾಮಾಯಣದಲ್ಲಿ ಶ್ರೀರಾಮರ ಜೀವನದ ಪ್ರಾರಂಭದಿಂದಲೂ ಅವರ ಅಂತ್ಯದವರೆಗೂ ಘಟಿಸಿದ ಎಲ್ಲ ಘಟನೆಗಳು ರೋಚಕ ಮತ್ತು ಸರ್ವರಿಗೂ ಹೃದಯ ಸ್ಪರ್ಶಿಯಾಗಿದೆ. ಈ ಚಿಂತೆಯನ್ನು ಮಾಡ ಹೊರಟಿರುವ ವಿಷಯದಲ್ಲಿ ಶ್ರೀರಾಮರ 14 ವರ್ಷಗಳ ಕಾಲ ವನವಾಸದಲ್ಲಿದ್ದಾಗ ಆದ ಕೆಲವೊಂದು ಘಟನೆಗಳು ಹಾಗೂ ಈ ಎಲ್ಲ ಘಟನೆಗಳಲ್ಲಿ ಶ್ರೀರಾಮರ ಸ್ಪಂದನೆ ಮತ್ತು ಶ್ರೀರಾಮರ ಸನ್ನಿವೇಶಗಳಲ್ಲಿ ನಡೆದ ಪ್ರತಿಕ್ರಿಯೆಗಳಿಂದ ನಾವು ಕಲಿಯಬೇಕಾದದ್ದು ಅಪಾರವಿದೆ. ಮೊದಲನೆಯದು ಪಿತೃವಾಕ್ಯ ಪರಿಪಾಲನೆ. ಭಾರತೀಯ ಸಂಸ್ಕೃತಿಯಲ್ಲಿ ತಂದೆ ತಾಯಿಯಂದಿರನ್ನು ದೇವರೆಂದು ಗೌರವಿಸುವ, ಅವರ ಸೇವೆ ಮಾಡುವ ಮತ್ತು ಅವರ ವಾಕ್ಯ ಪರಿಪಾಲನೆಯನ್ನು ಮಾಡುವುದು ಪ್ರತಿಯೊಬ್ಬನ ಆದ್ಯ ಕರ್ತವ್ಯವಾಗಿದೆ. ಈ ಮೌಲ್ಯವನ್ನು ತನ್ನ ನಡತೆಯ ಮೂಲಕ ತೋರಿಸಿದವರು ಶ್ರೀರಾಮರು. ತಾನು ಅಯೋಧ್ಯೆಯ ರಾಜನಾಗಿ ಪಟ್ಟಾಭಿಷೇಕ ಆಗಬೇಕಾದ ಸಮಯದಲ್ಲಿ ತನ್ನ ತಂದೆಯಾದ ದಶರಥ ಮಹಾರಾಜನು ವನವಾಸಕ್ಕೆ ಹೋಗಬೇಕು ಎಂದು ಹೇಳಿದಾಗ ಅದನ್ನು ಮರುಪ್ರಶ್ನೆ ಮಾಡದೆ ರಾಜ ಪೋಷಾಕಗಳನ್ನು ಕಳಚಿಟ್ಟು ನಾರು ಮಡಿಯನ್ನುಟ್ಟು ಕಾಡಿನೆಡೆಗೆ ನಡೆದವನು ಶ್ರೀರಾಮ. ಆದ್ದರಿಂದ ಶ್ರೀರಾಮನು ಪಿತೃವಾಕ್ಯ ಪರಿಪಾಲನೆಗೆ ಅದ್ವಿತೀಯ ಉದಾಹರಣೆಯಾಗಿದ್ದಾನೆ. ಎರಡನೆಯದು ರಾಜಧರ್ಮ. ಶ್ರೀರಾಮನು ವನವಾಸದಲ್ಲಿ ಇದ್ದಾಗಲೂ ಕೂಡ ರಾಜಧರ್ಮವನ್ನು ಮರೆಯಲಿಲ್ಲ. ರಾಮನು ತನ್ನ ಧರ್ಮವನ್ನು ಪಾಲಿಸುವಲ್ಲಿ ಶ್ರದ್ಧೆಯನ್ನು ಕಾಪಾಡಿಕೊಂಡಿದ್ದಾನೆ. ವನವಾಸದ ಕಷ್ಟಗಳ ನಡುವೆಯೂ ಒಂದು ಸಲವೂ ಯಾವುದೇ ಧರ್ಮ ಬಾಹಿರವಾದ ಕಾರ್ಯಗಳನ್ನು ಮಾಡಲಿಲ್ಲ. ಋಷಿ ಮುನಿಗಳಿಗೆ ಸಹಾಯ ಮಾಡಲು ಯಾವಾಗಲೂ ಸಿದ್ಧನಿದ್ದು ಅದನ್ನು ಮಾಡುತ್ತಲೂ ಇದ್ದನು. ಋಷಿ ಮುನಿಗಳನ್ನು ಗೌರವಿಸುವುದು, ಅವರಿಗೆ ಸಹಾಯ ಮಾಡುವುದು
ಇದರಲ್ಲಿ ಕಾಲ ಕಳೆಯುತ್ತಿದ್ದನು. ವನವಾಸದಲ್ಲಿ ರಾಮನು ಒಬ್ಬ ಉತ್ತಮ ನಾಯಕನಾಗಿ ಗುರುತಿಸಿಕೊಂಡಿದ್ದನು. ಸೀತೆ ಮತ್ತು ಲಕ್ಷ್ಮಣರನ್ನು ಕಾಪಾಡುವ ಜವಾಬ್ದಾರಿಯನ್ನು ನಿರ್ವಹಿಸಿದನು. ವನವಾಸದಲ್ಲಿ ಭೇಟಿಯಾದ ಜನರಿಗೆ ಧರ್ಮ, ನೀತಿ, ಜೀವನ ನಡೆಸುವ ಬಗ್ಗೆ ತಿಳಿಸುತ್ತಿದ್ದನು. ವನವಾಸದಲ್ಲಿ ಇದ್ದಾಗ ಒಮ್ಮೆಯೂ ಸಹ ತನ್ನನ್ನು ಕಾಡಿನಲ್ಲಿರುವ ಹಾಗೆ ಮಾಡಿದ ಕೈಕೇಯಿ ಹಾಗೂ ದಶರಥರ ಮೇಲೆ ಯಾವುದೇ ರೀತಿಯ ಬೇಸರವನ್ನಾಗಲಿ ಕೋಪವನ್ನಾಗಲಿ ತೋರಿಸಲಿಲ್ಲ. ಶ್ರೀರಾಮನು ವನವಾಸದಲ್ಲಿ ಒಬ್ಬ ಧರ್ಮಪರಾಯಣ, ನಾಯಕತ್ವ ಗುಣವುಳ್ಳ, ಕ್ಷಮಾಶೀಲ, ಧೈರ್ಯಶಾಲಿ ಮತ್ತು ಭಕ್ತಿಪರ ಮಹಾ ವ್ಯಕ್ತಿಯಾಗಿ ಗುರುತಿಸಿಕೊಂಡನು. ಶ್ರೀರಾಮನ ಈ ಸದ್ಗುಣಗಳಿಂದಲೇ ರಾಮಾಯಣ ಒಂದು ಶ್ರೇಷ್ಠವಾದ ಮಹಾಕಾವ್ಯವಾಯಿತು. ರಾಮಾಯಣ ಕಾವ್ಯದಲ್ಲಿ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆದು ಜಗತ್ತಿಗೆ ಭಕ್ತಿಯ ಮಹತ್ವವನ್ನು ಸಾರಿದ ಪಾತ್ರಗಳು ಅನೇಕವಿವೆ. ಆಂಜನೇಯನಂತೂ ಶ್ರೀರಾಮಚರಣ ಸೇವೆಯಲ್ಲೇ ನಿರತನಾದವನು. ಸೋದರ ಭರತನು ಶ್ರೀರಾಮ ಪಾದುಕೆಗಳಲ್ಲೇ ಶ್ರೀರಾಮನ ಚರಣ ಸಾನ್ನಿಧ್ಯವನ್ನು ಕಂಡವನು. ಗೌತಮರ ಶಾಪಕ್ಕೆ ತುತ್ತಾಗಿ ಶಿಲೆಯಾದ ಅಹಲ್ಯೆ ರಾಮಚರಣ ಸ್ಪರ್ಶಕ್ಕಾಗಿ ಹಾತೊರೆದಿದ್ದಳು. ಇನ್ನು ಮಾತಂಗ ಕನ್ಯೆಯಾದ ಶಬರಿಯು ರಾಮ ದರ್ಶನಕ್ಕಾಗಿ ಚಾತಕ ಪಕ್ಷಿಯಂತೆ ಕಾದು ನಿಂತಿದ್ದಳು. ರಾಮನಿಗೆ ಅರ್ಪಿಸಲಿದ್ದ ಹಣ್ಣನ್ನು ಅದು ಸಿಹಿ ಇದೆಯೇ ಇಲ್ಲವೇ ಎಂದು ತಿಳಿಯಲು ತಾನೇ ಮೊದಲು ತಿಂದು ಅದು ಸಿಹಿ ಇದೆ ಎಂದು ತಿಳಿದ ಮೇಲೆ ಅದನ್ನು ಶ್ರೀರಾಮನಿಗೆ ಅರ್ಪಿಸಿ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆದಳು. ಶ್ರೀರಾಮಚರಣಗಳ ಕುರಿತು ರಾಮಾಯಣದ ಪಾತ್ರವೊಂದು ಭಕ್ತಿಯ ಉತ್ಕಟತೆಯನ್ನು ಪ್ರದರ್ಶಿಸುತ್ತದೆ. ಅಂತಹ ಒಂದು ಪಾತ್ರವೆಂದರೆ ರಾಮಾಯಣದಲ್ಲಿ ನಾವು ಕಾಣುವ ಗುಹ ಎಂಬ ಅಂಬಿಗನ ಪಾತ್ರ. ತಮಸಾ ನದಿಯ ತೀರದಲ್ಲಿ ಅವನ ವಾಸ. ವನವಾಸದ ದೀಕ್ಷೆಯನ್ನು ಕೈಗೊಂಡು ಅಯೋಧ್ಯೆಯಿಂದ ಹೊರಟ ಸೀತಾ, ರಾಮ, ಲಕ್ಷ್ಮಣರನ್ನ ಬೀಳ್ಕೊಡಲು ಇಡೀ ಅಯೋಧ್ಯೆಯ ಪ್ರಜಾ ಸಮೂಹವೇ ಅವರೊಂದಿಗೆ ಬರುತ್ತದೆ. ಗುಹನಿಂದ ಯಥೋಚಿತ ಸತ್ಕಾರವನ್ನು ಪಡೆದ ಶ್ರೀರಾಮನು ಮರುದಿನ ಬೆಳಗ್ಗೆ ಬೇಗನೆ ಎದ್ದು ಅಯೋಧ್ಯೆಯ ಪ್ರಜಾ ಸಮೂಹ ಎಚ್ಚರಗೊಳ್ಳುವುದಕ್ಕೆ ಮುಂಚೆಯೇ ತನ್ನನ್ನು ಚಿತ್ರಕೂಟಕ್ಕೆ ದಾಟಿಸಬೇಕು ಎಂದು ಗುಹ ಅಂಬಿಗನಲ್ಲಿ ವಿನಂತಿಸಿಕೊಳ್ಳುತ್ತಾನೆ. ಶ್ರೀರಾಮ ಮೊದಲಿಗನಾಗಿ ದೋಣಿಯಲ್ಲಿ ಕಾಲಿರಿಸಬೇಕು ಎನ್ನುವಷ್ಟರಲ್ಲಿ ಗುಹನು ಅವನನ್ನು ತಡೆದು ವಿನಯಪೂರ್ವಕವಾಗಿ ಆಕ್ಷೇಪಿಸುತ್ತಾನೆ. ಪ್ರಭು, ದೋಣಿಯಲ್ಲಿ ಕಾಲಿರಿಸುವ ಮೊದಲು ನನ್ನಲ್ಲಿ ನಿಮ್ಮ ಕುರಿತಾಗಿ ಮೂಡಿದ ಕೆಲವು ಸಂದೇಹಗಳಿಗೆ ನೀವು ಉತ್ತರವನ್ನು ನೀಡಬೇಕು. ನನಗೆ ಅಚ್ಚರಿ ಎನಿಸುತ್ತದೆ ಪ್ರಭು. ಯಾರ ಪಾದಗಮನದಿಂದ ಗಂಗೆ ಉದ್ಭವಿಸುವಳೋ ಅಂತಹ ನೀವು ಗಂಗೆಯನ್ನು ದಾಟಿಸುವ ಎಂದು ನನ್ನಲ್ಲಿ ವಿನಂತಿ ಮಾಡಿಕೊಂಡಿರುತ್ತೀರಲ್ಲ, ಇದು ಅಭಾಸ್ಯ ಅಲ್ಲ ತಾನೆ? ಪ್ರಭು, ಅವರಿವರು ಹೇಳಿದ್ದನ್ನು ಕೇಳಿದ್ದೇನೆ. ನಿಮ್ಮ ಚರಣ ಸ್ಪರ್ಶದಿಂದ ಕಲ್ಲು ಹೆಣ್ಣಾಯಿತಂತೆ. ದೊರೆಯೇ, ಹೊಟ್ಟೆ ಪಾಡಿಗಾಗಿ ನನಗಿರುವುದು ಇದೊಂದೇ ದೋಣಿ. ಒಂದು ವೇಳೆ ನಿಮ್ಮ ಪಾದಸ್ಪರ್ಶದಿಂದ ನನ್ನ ದೋಣಿ ಹೆಣ್ಣಾಗಿ ಪರಿವರ್ತನೆಗೊಂಡಲ್ಲಿ ಹೊಟ್ಟೆ ಪಾಡಿಗಾಗಿ ನಾನೇನು ಮಾಡಲಿ ಪ್ರಭು? ಇನ್ನು ನಿಮ್ಮನ್ನು ಮೂವರನ್ನು ಏಕಕಾಲದಲ್ಲಿ ನನ್ನ ದೋಣಿಯಲ್ಲಿ ದಾಟಿಸುವ ವಿಚಾರದಲ್ಲಿ ನಾನೊಂದಿಷ್ಟು ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತದೆ. ನನ್ನ ಈ ಪುಟ್ಟ ದೋಣಿಯನ್ನು ಹೊರಬಹುದಾದ ಭಾರದ ಅರಿವು ನಿಮಗಿರಬಹುದು. ಗುಹನ ಈ ಭಕ್ತಿಪೂರ್ವಕ ನಿಷ್ಕಾಮಪೂರ್ವಕ ಬೇಡಿಕೆ ಹಿಂದಿನ ಭಾವವನ್ನು ಗುರುತಿಸಿದ ಶ್ರೀರಾಮನು ಗುಹನಂತಹ ಸಾಮಾನ್ಯ ಅಂಬಿಗನೊಬ್ಬ ತನ್ನ ಕಾಯಕದ ಜೊತೆಯಲ್ಲಿ ಭಗವಂತನ ಸ್ವರೂಪವನ್ನು ಕಂಡ ಪರಿಗೆ ಬೆರಗಾದ. ಗುಹನಿಗೆ ಅಭಯವನ್ನಿತ್ತು ಗಂಗಾ ನದಿಯನ್ನು ದಾಟಿಸಿಕೊಂಡ. ಮುಂದೆ ಸೀತಾರಾಮ ಲಕ್ಷ್ಮಣರು ದೋಣಿಯನ್ನು ಇಳಿಯುವ ಮುನ್ನ ನಡೆದ ಇನ್ನೊಂದು ಘಟನೆ ಬಹಳ ರೋಚಕವಾಗಿದೆ. ಶ್ರೀರಾಮನು ತಮ್ಮನ್ನು ಮೂವರನ್ನು ನದಿ ದಾಟಿಸಿದ್ದಕ್ಕಾಗಿ ಶುಲ್ಕವನ್ನು ಗುಹನಿಗೆ ನೀಡಲು ಮುಂದಾಗುತ್ತಾನೆ. ಆದರೆ ಗುಹ ಅದನ್ನು ವಿನಯಪೂರ್ವಕವಾಗಿ ನಿರಾಕರಿಸುತ್ತಾನೆ. ಈ ವಿಚಾರದಲ್ಲಿ ಗುಹ ತನ್ನ ವಾದವನ್ನು ಬಹಳಷ್ಟು ಸಮಂಜಸವಾಗಿ ತಾರ್ಕಿಕವಾಗಿ ಮಂಡಿಸುತ್ತಾನೆ. ದೊರೆಯೇ, ಸಮಾನ ವೃತ್ತಿಯವರು ನಾವು. ಗೈದ ಸೇವೆಗಾಗಿ ಪರಸ್ಪರರಿಂದ ಶುಲ್ಕವನ್ನು ಪಡೆಯಬಾರದು ಎಂಬ ವೃತ್ತಿ ನಿಯಮವಿದೆ. ವಾಸ್ತವದಲ್ಲಿ ನನ್ನದು ಮತ್ತು ನಿನ್ನದು ಒಂದೇ ಕಾಯಕ. ನಾವಿಬ್ಬರೂ ಅಂಬಿಗರೇ. ನಾನು ನನ್ನ ಈ ಪುಟ್ಟ ದೋಣಿಯಲ್ಲಿ ಜನರನ್ನು ನದಿ ದಾಟಿಸುತ್ತೇನೆ. ನೀವಾದರೋ ಅರಿಷಡ್ವರ್ಗಗಳು ಎಂಬ ಸುಳಿಗಳೊಳಗೆ ಭವಸಾಗರದಲ್ಲಿ ಸಿಲುಕಿ ಮುಳುಗೇಳುತ್ತಿರುವ ಜನರನ್ನು ನಿಮ್ಮ ಕೃಪೆ ಎಂಬ ದೋಣಿಯಲ್ಲಿ ದಾಟಿಸುತ್ತೀರಿ. ಈಗ ಹೇಳಿ ದೊರೆಯೇ, ನನ್ನ ಮತ್ತು ನಿಮ್ಮ ಕಾಯಕ ಒಂದೇ ಆಗಿರುವಾಗ ನಿಮ್ಮಿಂದ ನಾನು ಶುಲ್ಕವನ್ನು ಪಡೆಯುವುದು ನ್ಯಾಯವೇ ಎಂಬಲ್ಲಿಗೆ ಶ್ರೀರಾಮ ಮುಗುಳ್ನಗುತ್ತಾನೆ. ನಿಷ್ಕಾಮ ಭಕ್ತಿಗೆ ಅಂಬಿಗ ಗುಹ ಒಂದು ಸುಂದರವಾದ ಉದಾಹರಣೆ. ಇಂತಹ ಶ್ರೀರಾಮನ ಜೀವನದ ಪ್ರತಿ ಘಟನೆಗಳು, ರಾಮಾಯಣದಲ್ಲಿ ಕಾಣಿಸಲ್ಪಡುವ ಪ್ರತಿಯೊಂದು ಪಾತ್ರಗಳು ನಮ್ಮೆಲ್ಲರ ಬದುಕಿಗೆ ಆದರ್ಶವಾಗಿದೆ. ಶ್ರೀರಾಮನ ಮಡದಿ ಸೀತಾದೇವಿಯ ಸ್ತ್ರೀಯರ ಆದರ್ಶ. ತನ್ನ ಪತಿಯನ್ನೇ ಪರದೈವ ಎಂದು ತಿಳಿದಿದ್ದ ಸೀತೆ ಅದೆಷ್ಟು ಕಷ್ಟಗಳನ್ನು ತಾನು ಎದುರಿಸಿದರೂ ತನ್ನ ಪತಿಗಾಗಿ ಸದಾಕಾಲ ಹಂಬಲಿಸುತ್ತಿದ್ದಳು. ವನವಾಸಕ್ಕೆ ಹೊರಟ ರಾಮನು
ಗಂಗಾ ನದಿಯನ್ನು ದಾಟುವ ಮೊದಲು ಸೀತೆ ಗಂಗೆ ಮತ್ತು ಯಮುನೆಯರಿಗೆ ಕೈಮುಗಿದು ವನವಾಸವನ್ನು ಸಾಂಗವಾಗಿ ಮುಗಿಸಿ ಯಾವುದೇ ತೊಂದರೆ ಇಲ್ಲದೆ ಬರುವಂತಾಗಲಿ ಎಂದು ಬೇಡಿಕೊಳ್ಳುವುದು ಶ್ರೀರಾಮನಿಗಾಗಿ. ಕಾಯ ವಾಚ ಮನಸ ಪತಿಯನ್ನೇ ನಂಬಿ ಆತನ ಹಿತವನ್ನೇ ಬಯಸುತ್ತಾ ಅವನ ಶ್ರೇಯಸ್ಸಿಗಾಗಿ ತನ್ನ ಸರ್ವಸ್ವವನ್ನು ಅರ್ಪಿಸಲು ಸಿದ್ಧವಾದ ಒಂದು ಮನೋಧರ್ಮದ ಪಾತಿವ್ರತ್ಯವಿತ್ತು ಸೀತೆಯಲ್ಲಿ. ಪಾತಿವ್ರತ್ಯವನ್ನೇ ತಪಸ್ಸಿನಂತೆ ಸ್ವೀಕರಿಸಿದ ಅನಸೂಯ, ಸಾವಿತ್ರಿ, ಸುರುಚಿ ಹೀಗೆ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ. ಹಿಂದಿನವರು ಇಂತಹ ಕಠಿಣ ವ್ರತದಿಂದ ಅಲೌಕಿಕ ಶಕ್ತಿಗಳು ಸಿಗುತ್ತದೆ ಎಂದು ನಂಬಿದ್ದರು. ಶ್ರೀರಾಮ ತಾರಕ ಮಂತ್ರದ ಮಹಿಮೆ. ಭಗವಾನ್ ರಾಮನು ಆದರ್ಶ ಮಾನವ ಹಾಗೂ ಸತ್ಯ, ಸದಾಚಾರ ಮತ್ತು ಸದ್ಗುಣಗಳ ಸಂಕೇತ. ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕೋ ಎಂದು ಶ್ರೀ ಪುರಂದರದಾಸರು ಹಾಡಿದ್ದಾರೆ. ಅದರಂತೆ ರಾಮನಾಮವು ಬಹಳ ಪ್ರಬಲವಾದದ್ದು. ಎಲ್ಲ ಯಜ್ಞಗಳಲ್ಲಿ ತುಂಬ ಸುಲಭವಾದ ಸಾಧನೆ ಎಂದರೆ ಜಪಯಜ್ಞ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಯಜ್ಞಾನಂ ಜಪಯಜ್ಞೋಸ್ಮಿ ಎಂದು. ಶ್ರೀರಾಮ ತಾರಕ ಮಂತ್ರ ಜಪಯಜ್ಞವು ಸಾಧಕನ ಹರಿಗೋಲಾದರೆ ಖಂಡಿತವಾಗಿಯೂ ಅವನು ಭವಸಾಗರವನ್ನು ಅನಾಯಾಸವಾಗಿ ದಾಟಬಹುದು. ತಾರಕ ಮಂತ್ರ ಎಂದು ಕರೆಯಲ್ಪಡುವ ಏಕೈಕ ಮಂತ್ರ ರಾಮನಾಮ. ತಾರಕ ಪದದ ಅರ್ಥ ನಮಗೆ ದಾಟಲು ಸಹಾಯ ಮಾಡುವವನು ಎಂದು. ಇದು ನಮಗೆ ಸಂಸಾರ ಎಂಬ ಸಾಗರವನ್ನು ದಾಟಲು, ಜನನ ಮತ್ತು ಮರಣ ಚಕ್ರಗಳಿಂದ ಆತ್ಮವಿಮೋಚನೆಯನ್ನು ಹೊಂದಲು ಸಹಾಯ ಮಾಡುತ್ತದೆ. ರಾಮ ತಾರಕ ಮಂತ್ರವೆಂದರೆ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಹಿಂದೂ ಪುರಾಣಗಳ ಪ್ರಕಾರ ತಾರಕ ಮಂತ್ರವನ್ನು ಶ್ರೀರಾಮನಿಗೆ ಅಗಸ್ತ್ಯ ಋಷಿಗಳು ನೀಡಿದರು. ರಾಮ ತಾರಕ ಮಂತ್ರ ಎಂದು ಕರೆಯಲ್ಪಡುವ ಈ ಮಂತ್ರವನ್ನು ಪವಿತ್ರ ಮತ್ತು ಶಕ್ತಿಯುತವೆಂದು ಪರಿಗಣಿಸಲಾಗಿದೆ. ಭಕ್ತಿಯಿಂದ ಜಪಿಸುವವರಿಗೆ ಇದು ನಕಾರಾತ್ಮಕ ಶಕ್ತಿ ಮತ್ತು ಹಾನಿಕಾರಕ ಪ್ರಭಾವಗಳಿಂದ ರಕ್ಷಣೆಯನ್ನು ಕೊಡುತ್ತದೆ ಮತ್ತು ಸಂಕಲ್ಪ ಸಿದ್ಧಿಯನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಈ ಮಂತ್ರವನ್ನು ನಿರಂತರವಾಗಿ ಜಪಿಸಬಹುದು. ಈ 13 ಅಕ್ಷರಗಳಿಂದ ಕೂಡಿರುವ ಈ ಮಂತ್ರವು ವಿಜಯದ ಆಶೀರ್ವಾದವನ್ನು ನೀಡುತ್ತದೆ. ಎಲ್ಲ ಭಗವಂತನ ನಾಮವು ಎಷ್ಟೇ ಶಕ್ತಿಯುತವಾಗಿದ್ದರೂ ರಾಮನಾಮದ ಸಾಧನೆಯಿಂದ ಭಾರತದ ಮೂಲೆ ಮೂಲೆಗಳಲ್ಲಿ ಅನೇಕರು ರಾಮ ತಾರಕ ಮಂತ್ರವನ್ನು ಜಪ ಮಾಡಿ ಆತ್ಮೋನ್ನತಿಯನ್ನು ಹೊಂದಿದ್ದಾರೆ. ಅದರಲ್ಲಿ ಗೋಂದಾವಳಿ ಬ್ರಹ್ಮಚೈತನ್ಯ ಮಹಾರಾಜರು, ಭದ್ರಾಚಲ ರಾಮದಾಸರು, ತ್ಯಾಗರಾಜರು, ಸ್ವಾಮಿ ರಾಮಾನಂದರು, ಸಂತ ಕಬೀರರು, ಶ್ರೀಧರ ಸ್ವಾಮಿಗಳು, ಶಿರಳಗಿಯ ಚೈತನ್ಯ ರಾಜರಾಮ ಕ್ಷೇತ್ರದ ರಾಜಾರಾಮ್ ಗುರೂಜಿಯವರು, ಹೀಗೆ ಅನೇಕ 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 ಸಂತರು, ಮಹಿಮಾನ್ವಿತರು ಆದರ್ಶಪ್ರಾಯರಾಗಿದ್ದಾರೆ. ಒಮ್ಮೆ ಪಾರ್ವತೀ ದೇವಿಯು ಶಿವನಲ್ಲಿ ಇಡೀ ವಿಷ್ಣು ಸಹಸ್ರನಾಮದ ಫಲ ಸಿಗಬೇಕು, ಅಂತಹ ಸಂಕ್ಷಿಪ್ತವಾದ ಮಂತ್ರೋಚ್ಚಾರಣೆ ತಿಳಿಸಬೇಕು ಎಂದು ಶಿವನಲ್ಲಿ ಬೇಡಿದಾಗ, ಆಗ ಶಿವನು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಎಂಬ ಶ್ಲೋಕವನ್ನು ಅವಳಿಗೆ ಬೋಧಿಸಿದನು. ಅವಿದ್ಯಾ ಮಾಯೆಯನ್ನು ತೊಲಗಿಸುವ ಜ್ಞಾನದ ಬೆಳಕಾಗಿರುವ ರಾಮನಾಮವನ್ನು ಯಾರು ಉಚ್ಚರಿಸುತ್ತಾರೆಯೋ ಅವರ ಮಾಯೆಯು ತೊಲಗಿ ಪಾಪಗಳು ಭಸ್ಮವಾಗಿ ಜ್ಞಾನದ ಪ್ರಕಾಶ ಬೆಳಗುತ್ತದೆ ಎಂಬುದಾಗಿ ರಾಮದ ಮಹತ್ವ ತಿಳಿಸುತ್ತದೆ. ನಮ್ಮನ್ನು ಶುದ್ಧಿ ಮಾಡುವ ಅತ್ಯಂತ ಶ್ರೇಷ್ಠವಾದ ರಾಮಮಂತ್ರಕ್ಕೆ ಉಪನಿಷತ್ತಿನಲ್ಲಿ ಈ ರೀತಿಯ ವಿವರಣೆ ಇದೆ. ಯೋಗಿಗಳು, ಜ್ಞಾನಿಗಳು ಯಾವ ಸಚ್ಚಿದಾನಂದ ಆತ್ಮನಲ್ಲಿ ಕ್ರಮಿಸುತ್ತಾರೋ ಆ ಆತ್ಮಾನಂದಕ್ಕೆ ಇರುವ ಹೆಸರೇ ಶ್ರೀರಾಮ. ಅವನೇ ಪರಬ್ರಹ್ಮನೂ ಆಗಿರುವನು. ರಾಮ ಶಬ್ದವು ಪ್ರಣವಾರ್ಥದ ಸೂಚಕವೂ ಹೌದು. ರಾಮ್ ಹಾಗೂ ಓಂ ಎರಡಕ್ಕೂ ಸಾಮ್ಯತೆ ಇದೆ. ರಾಮ ಎಂಬುದು ನಾಮವಾದರೆ ರಾಮ್ ಎಂಬುದು ಮಂತ್ರವಾಗುತ್ತದೆ. ರಾಮನಾಮವನ್ನು ಭಜಿಸುತ್ತಾ ಲೋಕದಲ್ಲಿ ಅತ್ಯಂತ ಶ್ರೇಷ್ಠ ಸಾಧನೆಯನ್ನು ಮಾಡಿ ದಾಸವರೇಣ್ಯ ಎಂದೆನಿಸಿದ ಸಂತನೆಂದರೆ ಹನುಮಂತ. ಆಂಜನೇಯ ಸ್ವಾಮಿ ರಾಮನಾಮದಲ್ಲಿ ಪಡೆದ ಪರವಶತೆ ಹಾಗೂ ತನ್ಮತೆಯ ಅಗಾಧತೆ ಎಷ್ಟಿತ್ತು ಎಂಬುದಕ್ಕೆ ಅವನು ಭಕ್ತಾಗ್ರೇಸರ ಎಂಬ ಪರಮ ಪದವಿಯೇ ಸಾಕ್ಷಿ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ನತಮಸ್ತಕಾಂಜಲಿಂ ಭಾಷ್ಪ ವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಹೀಗೆ ರಾಮನಾಮ ಸ್ಮರಣೆ ಅತ್ಯಂತ ಸುಲಭವಾದ ಸಾಧನ. ರಾಮನಾಮ ಜಪಿಸುವವರ ಪಾಪ ಕ್ಷಯವಾಗಿ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ತೃಪ್ತಿ, ಆನಂದ ಎಲ್ಲವೂ ಸಿಗುವುದಲ್ಲದೆ ಅದು ಮೋಕ್ಷಕ್ಕೂ ಮಾರ್ಗವಾಗುತ್ತದೆ. ಅಂತಹ ದಿವ್ಯ ರಾಮನಾಮ ಜಪಧ್ಯಾನದಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ಅಂತಃಕರಣ ಶುದ್ಧಿಯಿಂದ, ಧನ್ಯತಾ ಭಾವದಿಂದ ನಮ್ಮೆಲ್ಲರ ಜೀವನವನ್ನು
ಪಾವನಗೊಳಿಸೋಣ. ಇಂದಿನಿಂದ ಶ್ರೀರಾಮನವಮಿಯಿಂದ ಅದನ್ನು ಪ್ರಾರಂಭಿಸೋಣ. ರಾಮರಾಜ್ಯದ ಕಲ್ಪನೆ. ರಾಮರಾಜ್ಯ ಇರುವುದು ನಾವು ಅನುಸರಿಸುವ ಮೌಲ್ಯಗಳಲ್ಲಿ. ಹೀಗಾಗಿ ಕಳೆದು ಹೋದ ಮೌಲ್ಯಗಳ ಮರುಸ್ಥಾಪನೆ ನಮ್ಮ ಆದ್ಯ ಕರ್ತವ್ಯವಾಗಿದೆ. ಶ್ರೀರಾಮನವಮಿಯು ರಾಮದೇವರು ಸಮಸ್ತ ಮಾನವ ಕುಲಕ್ಕೆ ತೋರಿದ ಮೌಲ್ಯಗಳ ಮರು ಪ್ರತಿಷ್ಠೆಗೆ ನಾಂದಿಯಾಗಬೇಕು. ಮೌಲ್ಯಯುತವಾದ ಸಮಾಜ, ಆದರ್ಶಗಳ ನಾಡನ್ನು ಕಟ್ಟಬೇಕು. ಶ್ರೀರಾಮದೇವರು ಆದರ್ಶ ತ್ಯಾಗವನ್ನು ತಮ್ಮ ಬದುಕಿನಲ್ಲಿ ಮಾಡಿ ತೋರಿಸಿದ್ದಾರೆ. ಶ್ರೀರಾಮದೇವರ ತ್ಯಾಗದಿಂದ ರಾಮಾಯಣ ರಚಿತವಾಯಿತು. ಈ ಮೂಲಕ ನಾವು ರಾಮಾಯಣದ ಮಹತ್ವವನ್ನು ಅರಿಯಬಹುದು. ಇನ್ನೊಬ್ಬರ ಸುಖ ದುಃಖಗಳಿಗೆ ಶ್ರೀರಾಮ ಸ್ಪಂದಿಸುವವನಾದರೆ ಮನುಷ್ಯ ತನ್ನ ಜೀವನದಲ್ಲಿ ಸ್ವಾರ್ಥದ ಚಿಂತನೆಯನ್ನು ಮಾಡದೆ ತ್ಯಾಗ ಮಾಡಬೇಕು. ಸ್ವಾರ್ಥದ ತ್ಯಾಗ ಮಾಡಬೇಕೇ ಹೊರತು ಮೌಲ್ಯಗಳ ತ್ಯಾಗವಲ್ಲ. ಯಾವಾಗ ನಾವು ನಮ್ಮ ಜೀವನವನ್ನು ಚಿರಂತನ ಮೌಲ್ಯಗಳಿಗೆ ಸಮರ್ಪಿಸುತ್ತೇವೋ ಅಂತಹ ಜೀವನವು ಆದರ್ಶಮಯ, ಸರ್ವಕಾಲಿಕವಾಗಿರುತ್ತದೆ. ಮೌಲ್ಯಗಳಿಲ್ಲದ ಬದುಕಿಗೆ ಅರ್ಥವೇ ಇಲ್ಲ, ಸಾರ್ಥಕ್ಯವೂ ಇಲ್ಲ. ರಾಮರಾಜ್ಯದಲ್ಲಿ ನ್ಯಾಯವನ್ನು ಕೇಳಿ ಬಂದ ನಾಯಿಗೂ ಕೂಡ ಶ್ರೀರಾಮನು ಸ್ಪಂದಿಸಿದ್ದ ಇಂತಹ ಉತ್ತಮ ಪ್ರಜಾ ಪರಿಪಾಲಕನಾಗಿದ್ದ ಶ್ರೀರಾಮ. ಶ್ರೀರಾಮನವಮಿಯ ಹಿನ್ನೆಲೆಯಲ್ಲಿ ಶ್ರೀರಾಮನು ತೋರಿದ ಆದರ್ಶ ತ್ಯಾಗಗಳ ಪ್ರಚಾರವಾಗಬೇಕು. ಇದು ಎಲ್ಲರ ಮನೆಗಳಿಗೆ ತಲುಪಬೇಕು. ನಿತ್ಯ ಜೀವನದಲ್ಲಿ ನಮಗೆ ಅನುಷ್ಠಾನವಾಗಬೇಕು. ಶ್ರೀರಾಮಚಂದ್ರನ ಬದುಕಿನ ಆದರ್ಶಗಳು ಸರ್ವಕಾಲಕ್ಕೂ ಶ್ರೇಷ್ಠವಾದವುಗಳು. ಅವುಗಳನ್ನು ನಾವು ಅನುಷ್ಠಾನಗೊಳಿಸಬೇಕು. ರಾಮನವಮಿಯ ಆಚರಣೆ. ಅನೇಕ ಕಡೆಗಳಲ್ಲಿ ಚೈತ್ರ ಮಾಸದ ಪ್ರತಿಪದೆಯಿಂದ 9 ದಿನಗಳವರೆಗೆ ರಾಮನವಮಿ ಉತ್ಸವವು ನಡೆಯುತ್ತದೆ. ರಾಮನವಮಿಯಂದು ಶ್ರೀರಾಮನನ್ನು ಪೂಜಿಸಿ ಅರ್ಚಿಸಲಾಗುತ್ತದೆ. ಈ ದಿನದಂದು ಉಪವಾಸವನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠ. ರಾಮನವಮಿಯಂದು ಬೆಳಗ್ಗೆಯಿಂದ ಮರುದಿನ ಬೆಳಗ್ಗೆಯವರೆಗೂ ಉಪವಾಸವನ್ನು ಕೈಗೊಳ್ಳಬೇಕು. ಈ ಸಮಯದಲ್ಲಿ ಶ್ರೀರಾಮ ಜಪ, ರಾಮಾಯಣ ಪಾರಾಯಣ, ಶ್ರೀರಾಮ ಸೀತಾ ಕಲ್ಯಾಣೋತ್ಸವವನ್ನೂ ಮಾಡಬಹುದು. ಕೆಲವೆಡೆ ಪ್ರತಿಪದೆಯಿಂದ ನವಮಿಯವರೆಗೂ 9 ದಿನಗಳಲ್ಲಿ ಭಜನೆ ಹಾಗೂ ಕೀರ್ತನೆಗಳನ್ನು ಆಯೋಜಿಸುತ್ತಾರೆ. ಕೆಲವರು ಕಟ್ಟುನಿಟ್ಟಾದ ಉಪವಾಸ ವ್ರತವನ್ನೂ ಆಚರಿಸುತ್ತಾರೆ ಮತ್ತು ನಿರಾಹಾರ ಉಪವಾಸವನ್ನು ಮಾಡುವವರು ಇರುತ್ತಾರೆ. ಕೆಲವರು ಸೌಮ್ಯವಾದ ಉಪವಾಸವನ್ನು ಆಚರಿಸಿ ನೀರು ಹಾಗೂ ಹಣ್ಣುಗಳನ್ನು ಸೇವಿಸುತ್ತಾರೆ. ರಾಮನವಮಿಯಂದು ಶ್ರೀರಾಮನ ಜನ್ಮಸ್ಥಳವಾದ ಅಯೋಧ್ಯೆಗೆ ಭೇಟಿ ನೀಡಿ ಸರಯೂ ನದಿಯಲ್ಲಿ ಮಿಂದು ಶ್ರೀರಾಮನ ದರ್ಶನವನ್ನು ಮಾಡಿ ಪಾವನರಾಗುತ್ತಾರೆ. ಶ್ರೀರಾಮನ ಜನ್ಮಸ್ಥಳವಾದ ಅಯೋಧ್ಯೆಯಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತದೆ. ಹಬ್ಬದ ದಿನದಂದು ರಾಮನ ಭಜನೆ, ಕೀರ್ತನೆ ಹಾಗೂ ಮೆರವಣಿಗೆಗಳನ್ನು ಮಾಡಲಾಗುತ್ತದೆ. ರಾಮನವಮಿಯಂದು ಸೂರ್ಯದೇವನ ಪ್ರಾರ್ಥನೆಯೊಂದಿಗೆ ಹಬ್ಬ ಆರಂಭವಾಗುತ್ತದೆ. ಏಕೆಂದರೆ ಶ್ರೀರಾಮನು ಸೂರ್ಯ ವಂಶಸ್ಥನಾಗಿದ್ದು ಶಕ್ತಿಯ ಪ್ರತೀಕವಾಗಿರುವ ಸೂರ್ಯದೇವರ ಆರಾಧನೆಯ ಮೂಲಕ ರಾಮನವಮಿ ಹಬ್ಬ ಆರಂಭವಾಗುತ್ತದೆ. ಹಬ್ಬದ ದಿನದಂದು ರಾಮನ ಸ್ತೋತ್ರ ಹಾಗೂ ಭಜನೆಗಳನ್ನು ಹಾಡುವ ಮೂಲಕ ಶ್ರೀರಾಮನನ್ನು ಸಂಪ್ರೀತಿಗೊಳಿಸಲಾಗುತ್ತದೆ. ಈ ದಿನ ದೇಶದ ಹಲವಾರು ರಾಮ ಮಂದಿರಗಳಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುತ್ತದೆ. ಈಗಿನ ಅಯೋಧ್ಯೆಯಲ್ಲಿ ತಮಿಳುನಾಡಿನ ರಾಮೇಶ್ವರಂನಲ್ಲಿ ರಾಮನ ಪೂಜೆಗಾಗಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾರೆ. ಹಬ್ಬದ ದಿನದಂದು ಪ್ರತಿಯೊಬ್ಬರು ಜಾತಿ ಧರ್ಮವೆಂಬ ಕಟ್ಟಳೆಗಳನ್ನು ಬದಿಗೊತ್ತಿ ಕೋಸಂಬರಿ, ಮಜ್ಜಿಗೆ ಹಾಗೂ ಪಾನಕಗಳನ್ನು ಹಂಚುವ ಮೂಲಕ ಸೌಹಾರ್ದತೆಯನ್ನು ಮೆರೆಯುತ್ತಾರೆ. ವಸುದೈವ ಕುಟುಂಬಕಂ ಎಂದರೆ ಇಡೀ ವಿಶ್ವವೇ ಒಂದು ಕುಟುಂಬ ಎಂಬುದನ್ನು ಜಗತ್ತಿಗೆ ಸಾರಿ ಹೇಳಲು ಇಂತಹ ಹಬ್ಬಗಳು ಮಹತ್ವಪೂರ್ಣವಾಗಿದೆ. ರಾಮನವಮಿ ಹಬ್ಬವು ವಸಂತ ಮಾಸದಲ್ಲಿ ಬರುತ್ತದೆ. ಪ್ರಕೃತಿಗೆ ವಸಂತ ಮಾಸದ ಸಂಭ್ರಮ. ಚೈತ್ರದ ಬಿಸಿಲ ತಾಪಕ್ಕೆ ಕೋಸಂಬರಿ, ಪಾನಕ, ಮಜ್ಜಿಗೆಗಳು ತನುಮನಕ್ಕೆ ಬಹು ಆಪ್ಯಾಯಮಾನ. ಹಣ್ಣುಗಳ ರಾಜ ಮಾವಿನ ಆಗಮನ. ಹೇರಳವಾದ ಪೋಷಕಾಂಶಗಳಿರುವ ಕಾರಣ ಮಾವು ಮಾನವನಿಗೆ ನಿಸರ್ಗ ನೀಡಿರುವ ವರದಾನ. ಮಾವಿನಕಾಯಿಯ ಪಾನಕ, ಕೋಸಂಬರಿಯ ವಿತರಣೆ ರಾಮನವಮಿಯ ವೈಶಿಷ್ಟ್ಯ. ಆರೋಗ್ಯ ಮತ್ತು ಧರ್ಮಗಳ ಸಮ್ಮಿಲನ ನಮ್ಮ ಸಂಪ್ರದಾಯ. ಭಗವಂತನ 7ನೇ ಅವತಾರವಾದ ಶ್ರೀರಾಮನ ಸುಂದರವಾದ ರೂಪ, ಪ್ರಸನ್ನ ಮುಖಭಾವ, ಶಾಂತತೆಯನ್ನು ಪ್ರಚೋದಿಸುವ ಆಹ್ಲಾದಕರ ಮುಖಮುದ್ರೆ, ಜೀವಕೋಟಿಗಳಿಗೆ ಚೈತನ್ಯವನ್ನು ನೀಡುವ ದಿವ್ಯ ಚೇತನ ಶ್ರೀರಾಮಚಂದ್ರ. ಕರುಣಾ ಸಮುದ್ರ ಸ್ವರೂಪಿ ಶ್ರೀರಾಮ. ರಾಮಾವತಾರವು ವಿಕಾಸಗೊಂಡ ಒಬ್ಬ ಆದರ್ಶವಾದಿ ಮಾನವನನ್ನು ಸೂಚಿಸುತ್ತದೆ. ಯುಗಾಂತರಗಳನ್ನು ಮೀರಿ ಒಬ್ಬ ವ್ಯಕ್ತಿಯ ಬದುಕು ಜೀವನ ಆದರ್ಶವಾಗಿ ಪರಿಗಣಿಸಲ್ಪಡಬೇಕಾದರೆ ಅಂತಹ ಒಂದು ವ್ಯಕ್ತಿತ್ವವನ್ನು ಮೀರಿ ನಿಂತು ದೈವತ್ವವನ್ನು ಸಾದರಪಡಿಸುವ ಒಂದು ಚೇತನ ಮರ್ಯಾದಾ ಪುರುಷೋತ್ತಮ
ಶ್ರೀರಾಮ. ಇಂತಹ ಮರ್ಯಾದಾ ಪುರುಷೋತ್ತಮನು ತೋರಿಸಿಕೊಟ್ಟ ಹಾದಿಯಲ್ಲಿ ನಾವೆಲ್ಲರೂ ನಡೆದು ಅವನು ತೋರಿಸಿಕೊಟ್ಟು ನಡೆಸಿದ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನ ಪಡೆದು ಶ್ರೀರಾಮನ ಬದುಕನ್ನು ಬಾಳಲು ನಾವು ಪ್ರಯತ್ನಿಸೋಣ. ಎಲ್ಲರಿಗೂ ಮತ್ತೊಮ್ಮೆ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೆಯದಾಗಲಿ. ಧನ್ಯವಾದಗಳು. ತಪ್ಪಿದರೆ ಕ್ಷಮಿಸಿ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಹೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.